ಹ್ಮ್. ಏ ಏ ತಂಗಿ 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 ಲಕ್ಷ್ಮಿ. ಯಾಕ್ರಿ ಅತ್ತಿ ಕರೆದ್ರಿ? ತಂಗಿ ರಾಜು ಯಾಕೆ ಬಂದೇ ಇಲ್ಲ ನೋಡವ ಇವ. ಬೆಳಿಗ್ಗೆ ಹೋಗ್ಯಾನ, ಹೊತ್ತು ಮುಳುಗಾಕ್ ಬಂತ. ಸ್ವಲ್ಪ ನೋಡವ, ಹುಡುಕ್ಯಾಡ್ಕೊಂಡು ಬಾ. ಯಾರೀ? ರಾಜು ರೀ? ಹೋಗ್ಲಿ ಬಿಡ್ರಿ, ಅವನೇನು ಮಾಡ್ತಾರ ತಗೊಂಡು. ಅವ ಹಂಗನಾಕ್ ಹೋಗ್ಬೇಡಪ್ಪ. ಏಟ ಅಲ್ಲಿ ಸಣ್ಣ ಬುದ್ಧಿ, ಹುಡುಗನ ಬುದ್ಧಿ ಏನೋ ತಪ್ಪು ಮಾಡೈತಿ, ಹೋಗ್ಲಿ ಬಿಡು. ಏನ ತಪ್ಪು ಮಾಡಿರೋ ಕ್ಷಮಿಸ್ಬೋದ್ರಿ. ಮನೇನ ರೊಕ್ಕ ತುಡುಗ್ ಮಾಡೋದು, ಇಲ್ಲ ಸುಳ್ಳು ಸುಳ್ಳು ಹೇಳ್ಕೊಂತ ಅಡ್ಡಾಡೋದು ಇದೆಲ್ಲ ಸೇರಿಕ್ ಬರಲ್ರಿ ನಮಗೆ. ಹಂಗೆ ಅವ ಕದ್ದಿಲ್ಲ ಅಂತ ಹೇಳನಲ್ಲ ಬೇ, ಮತ್ತ್ಯಾಕೆ? ಅವೇನು ನನ್ನ ಏನು ರೊಕ್ಕ ತೊಗೊಂಡೋಗಿಲ್ಲಲ್ಲ, ನಾನೇ ಹೇಳಿದ್ದೆ ಅಡಿಕೆ ತೊಗೊಂಬಾ ಅಂತಂದ. ಪಾಪ ಅದಕ್ಕೆ ಮರ್ತೈತನ ಏನ. ಹೋಗ್ಲಿ ಬಿಡು. ಏನು ಹೋಗ್ಲಿ ಬಿಡ್ರಿ ಅತ್ತಿ. ಈಗ ಹಿಂಗೆ ಮಾಡಾಕತ್ತಾನ, ಮುಂದೆ ಹೆಂಗನ ಏನ? ನಾ ಅಂತರೂ ಎಲ್ಲಿ ಹುಡುಕಕ್ಕೆ ಹೋಗೋದಿಲ್ರಿ. ಬೇಕಾದ್ರೆ ಇವ್ರಪ್ಪಗೆ ಹೇಳ್ರಿ ನೀವ. ಏ ಗೀತಾ, ಗೀತಾ. ಯವ್ವಾ ಈಕೇನು ಕರಿತಾಳ ನಮ್ಮಮ್ಮ? ಯಾಕೆ ಬೇಜಿ? ತಂಗಿ, ನನ್ನ ಮೊಮ್ಮಗ ಸಿಟ್ಟು ಮಾಡ್ಕೊಂಡು ಹೋಗ್ಯಾನ. ಹೊತ್ತು ಮುಣಗಾಕತೈತಿ. ಸ್ವಲ್ಪ ಹಂಗೆ ಹೋಗಿ ನೋಡ್ಕೊಂಡು ಬರೋಗವ. ಯವ್ವ 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 ಎಷ್ಟರ ಜೀವದಿ ಮೊಮ್ಮಗನ ಮ್ಯಾಗ. ಅಲ್ಲ, ನಾ ಒಂದಿನ ನಮ್ಮ ಗೆಳತಿಯರ ಮನೆಗೆ ಹೋದ್ರೆ ಒಂದಿನ ಕೇಳಲ್ಲ ನನ್ನ. ನಿನ್ನ ಮೊಮ್ಮಗ ಬರೀ ಒಂದು 2 ತಾಸು 3 ತಾಸು ಹೊರಗೆ ಹೋದ್ರಿ ಎಷ್ಟು ಚಡಪಡಿಸಾಕತಿ ಯವ್ವ. ನೋಡಜ್ಜಿ, ಅಲ್ಲಿ ಅವ್ರ ದೋಸ್ತರೆಲ್ಲ ಕುಂತಿರ್ತಾರ ಕಟ್ಟಿ ಮ್ಯಾಗ. ನನಗೆ ಹೋಗಕ್ಕೆ ಒಂಥರ ಅಸಹ್ಯ ಅನಿಸ್ತೈತಿ. ಅವೆಲ್ಲ ಬರ್ತಾನ ತಗೋ. ಬೇವಾ ಬೇವಾ. ಯಾಕಲ ಹೊತ್ತು ಹೇಳಿ ಏನು ಇಲ್ಲ ನಿನಗೆ? ಅಲ್ಲ, ಮುಂಜಾನೆ ಹೋದಾಮ ಹೊತ್ತು ಮುನಿಗೆ ಆಗಿಂದ ಬರಾಕತ್ತಿಲ್ಲ. ಯಾಕೆ? ಹೆಂಗೈತಿ ಮೈಗೆ? ಅಲ್ಲ, ಮನ್ಯಾಗ ರೊಕ್ಕ ತುಡುಗ್ ಮಾಡೋದು, ಅವ್ರು ಯಾರು ಸುಳ್ಳು ಹೇಳೋದು, ಬರೀ ಇದಾತಲ್ಲ ನಿಂಗೆ. ಯವ್ವ ಭಯಾಕೋಬೇಡ, ಸ್ವಲ್ಪ ನಾ ಹೇಳೋ ಮಾತು ಕೇಳಟ. ಏನ ಹೇಳ? ಮೊದಲನೇ ಮಾತ ನಾ ತುಡುಗ್ ಮಾಡಿಲ್ಲ. ಅದನ್ನ ಪದೇ ಪದೇ ಹೇಳಿ ನನಗೆ ಮನಸ್ಸಿಗೆ ನೋವು ಮಾಡಕೋಬೇಡ. ಅಪ್ಪನೂ ಅಂದಿದ್ದ ನನಗೆ ಮನಸ್ಸಿನಾಗ ಐತಿ. ಆತ, ನಾ ಇನ್ಮ್ಯಾಗ ಮನ್ಯಾಗ ಇರೋದಿಲ್ಲ. ನಾನು ಬೆಂಗ್ಳೂರಿಗೆ ಹೋಗ್ತೀನಿ ದುಡ್ಯಾಕ. ಏನಪ್ಪ ದುಡ್ಯಾಕ ಹೋಗ್ಯ? ನನಗೆ ಕೆಲಸ ಸಿಗೋಂಗೈತಿ. ನಾ ಅಲ್ಲೇ ಹೋಗಿ ಇಂಟರ್ವ್ಯೂ ಕೊಡ್ತೀನಿ. ಬೆಂಗಳೂರಿಗೆ ಹೋಗ್ಬೇಕಂತ ಮಾಡೀನಿ. ಅಯ್ಯ ತಮ್ಮ, ಹಿಂಗೆ ಒಮ್ಮದೊಮ್ಮಗ್ಲೆ ಬಂದು ಹೇಳಿದ್ರೆ ಹೆಂಗ ತಮ್ಮ? ಅಲ್ಲ, 2 ದಿನದಿಂದ ಸರಿಯಾಗಿ ಊಟ ಮಾಡಿಲ್ಲ, ಏನಿಲ್ಲ. ನೀನೊಮ್ಮೆ ಹೆಂಗೆ ಕಳಿಸ್ಲಿ ತಮ್ಮ? ನಿಮ್ಮಪ್ಪ ಅಂದಿದ್ದಕ್ಕೆ ಏನಾರ ಮನ್ಸಿಗೆ ತೊಗೊಂಡೇನ? ನಾ ಮನ್ಸಿಗೆ ತಗೊಳ್ಳಿ ಬಿಡ್ಲಿ, ನಿಮಗೇನು? ಅಯ್ಯೋ ತಮ್ಮ, ಹಂಗಂದ್ರೆ ಹಂಗ? ಅದೇನು ನನಗೆ ಗೊತ್ತಿಲ್ಲ ಬೇ, ನಾ ಹೋಗ್ಬೇಕಂತ ಮಾಡೀನಿ. ರಾಜು, ಯಾಕೆ ಹೋತಮ್ಮ 2 ದಿನದಿಂದ ಮನ್ಯಾಗ ಕಂಡೇ ಇಲ್ಲ? ಎಲ್ಲಿ ಹೋಗಿದ್ದಿ? ಇಲ್ಲಪ್ಪ, ಅದು ಸ್ವಲ್ಪ ಕೆಲಸ ಇತ್ತ, ನಮ್ಮ ದೋಸ್ತರ ಮನೆಗೆ ಹೋಗೋದು ಬರೋದು ಮಾಡಕತ್ತಿದ್ನಿ. ನಾನು ಬೆಂಗ್ಳೂರಿಗೆ ಹೋಗ್ಬೇಕಂತ ಮಾಡೀನಿ. ಯಾಕೆ ರಾಜು, ಏನಾತಂದ್ರೆ? ನಾ ಕೆಲಸ ಹುಡುಕ್ಬೇಕಪ್ಪ. ಅಲ್ಲೇ ಇದ್ಕೊಂಡು PG ಒಳಗೆ ಇದ್ಕೊಂಡು ಒಂದು ತಿಂಗಳು ಇದ್ಕೊಂಡು ಅಲ್ಲಿ ಇಂಟರ್ವ್ಯೂ ಕೊಡ್ತೀನಿ. ಸಿಗ್ತಾವ, ಅಲ್ಲೇ ಕೆಲಸ ಮಾಡ್ಕೊಂಡಿರ್ತೀನಿ. ನಾ ಹೋಗ್ಬೇಕು. ಅಲ್ಲಪ್ಪ, ಈ ಒಮ್ಮದೊಮ್ಮಗ್ಲೆ ಹಿಂಗೆ ಹೊಕ್ಕಿನಂತಂದ್ರೆ ಹೆಂಗೆ ತಮ್ಮ? ಅಲ್ಲ, ಏನಾರ ಮನ್ಸಿಗೇನಾರ ಹಚ್ಕೊಂಡೆ ಮತ್ತೆ ಒಂದು ಮಾತು ಅಂದಿದ್ದಕ್ಕೆ? ಏನಿಲ್ಲ, ಎಲ್ಲ ಅಂದು ಮುಗಿಸಿರೋಳ. ತಮ್ಮ, ಹಂಗನ್ನಕ್ಕೆ ಹೋಗ್ಬೇಡ, ಮನ್ಸಿಗೆ ನೋವು ಮಾಡ್ಕೊಂಡು ಹೋಗಕ್ಕೆ ಹೋಗ್ಬೇಡ. ಸ್ವಲ್ಪ ದಿನ ತಡಿ, ಇಷ್ಟ ತಡ್ದೆ ಅಂತ ಅವ ಫೋನ್ ಬರಲಿ. ಫೋನ್ ಬಂದಿಂದ ಹೋಗಿ ಅಂತಕ್ಕ. ಬೇಡ, ಆ ಫೋನ್ ಬರೋ ಮಟ ನೀವು ಹಿಂದೆ ಚುಚ್ಚ ಅಂತಿಲ್ಲ. ನನಗೆ ಅದು ಇಷ್ಟ ಆಗಂಗಿಲ್ಲ. ನಾ ಹೋಗ್ತೀನಿ. ರಾಜು, ಹಂಗಂದ್ರೆ ಹೆಂಗಪ್ಪ? ಅಲ್ಲ, ತಂದೆ ತಾಯಿ ಆದ್ರೆ ಒಂದು ಮಾತು ಅನ್ನಂಗಿಲ್ಲನ? ರಾಜು, ಈ ಫೋನ್ ಬಂದಿಂದ ಹೋಗಿ ಅಂತ ಕೇಳು. ಸುಮ್ಮನೆ ಎದಕ್ಕೆ? ಈ ಇಂಟರ್ವ್ಯೂ ಬೇಕಾರೆ ಕೊಟ್ಟು ಬಾರಲ್ಲ. ಇಲ್ಲ, ಅದಾಗಲ್ಲ, ಆಗಂಗಿಲ್ಲ. ಅಪ್ಪ ಅವ್ವ, ನಾನು ಹೋಗ್ಬೇಕಾ? ನಾಳೆ ನಾಡ್ದ ಬಸ್ ಬುಕ್ ಮಾಡ್ತೀನಿ. ನಂಗೆ ಸ್ವಲ್ಪ ರೊಕ್ಕ ಕೊಡ್ರಿ. ನಾ ಅಲ್ಲೇ ಹೋಗಿ PG ಮಾಡ್ಕೊಂಡು, ಇಲ್ಲ ನಮ್ಮ ದೋಸ್ತರ ರೂಮ್ ಐತಲ್ಲೇ, ಅಲ್ಲಿದ್ದ 1 ತಿಂಗಳದಾಗ ಕೆಲಸ ಹುಡುಕ್ತೀನಿ. ಅಲ್ಲೇ ಕೆಲಸ ಮಾಡ್ಕೊಂಡಿರ್ತೀನಿ. ಈಗ ಬ್ಯಾಡ ತಡೀತಮ್ಮ, ಈಗ ಸೀಸನು ಇಲ್ಲ. ಸ್ವಲ್ಪ ಕೆಲಸದು ಅದಾವ, ಅವೆಲ್ಲ ಮುಗಿಲಿ. ನಿನಗೆ ಸ್ವಲ್ಪ ರೊಕ್ಕ ಕೊಡ್ತೀನಿ, ಹೋಗಿ ಅಂತ. ಈಗ ಒಂದು 2-3 ತಿಂಗಳು ತಡಿ. ಇಲ್ಲಪ್ಪ, ನಂಗೆ ತಡ್ಯಾಕೆ ಆಗಂಗಿಲ್ಲ. ನಾ ಹೋಗ್ಬೇಕಂದ್ರೆ ಹೋಗ್ಬೇಕು. ನಾಳೆ ನಾಡ್ದು ಬಸ್ ಹತ್ತಾಕತ್ತೀನಿ. ನೀವು ರೊಕ್ಕ ಕೊಟ್ಟರು ಅಷ್ಟ, ಕೊಡ್ಲಿಕ್ಕಂದ್ರೂ ಅಷ್ಟ. ನಾ ಹೆಂಗಾರ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತೀನಿ. ಏ ತಮ್ಮ ಲಕ್ಷ್ಮಿ, ಏನಾಗೈತೆ ನಿನ್ನ ಮಗಗೆ? ಅಲ್ಲ, ಏನಾರ ಅಂದೇನ? ಹ್ಞೂ ರೀ, ಅವ ಡಬ್ಬೆಂದು ರೊಕ್ಕ ತೊಗೊಂಡಿದ್ದಕ್ಕೆ, ಅವ್ರ ಅಜ್ಜಿದ ರೊಕ್ಕ ತೊಗೊಂಡಿದ್ದಕ್ಕೆ ಒಂದು ಮಾತು ಜಾಸ್ತಿ ಆಡಿನ ನಾನು. ನಂದ ತಪ್ಪ. ಪಾಪ ನನ್ನ ಮಗ ಹೊಂಟಾನ್ರಿ. ಆಗ ಈಗ ಮತ್ತೇನು ಮಾಡೋದು ಈಗ? ಅಲ್ರಿ, ಈಗಂತೂ ಹೋಗಕ್ಕೆ ಹೋಗ್ಬೇಡನ್ರಿ. ಈಗ ಜಗಳ ಆಗೈತಿ, ಸಮಾಧಾನ ಇಲ್ಲ ನನ್ನ ಮನ್ಸಿಗೆ. ಅವ್ನು ಹೋದಂದ್ರೆ ನನಗೆ ಊಟನ ಸೇರೋದಿಲ್ರಿ ಮತ್ತೆ. ಅಲ್ಲ ಲಕ್ಷ್ಮಿ, ಹೋಗ್ಲಿ ಬಿಡಲ್ಲ. ಮತ್ತು ಹೋಗಿ 1 ತಿಂಗಳ ಏನೋ ಮಾಡ್ಕೊಂಡು ಅಲ್ಲಿ ಕೆಲಸ ಹುಡುಕ್ತಾನಂತಾಳ. ಹೋಗ್ಲಿ ಬಿಡು. ಏ ಲಕ್ಷ್ಮಿ ತಮ್ಮ,
ಬಸವರಾಜು ಹೇಳ್ಬೇವ. ಅಲ್ಲ ಇದು ನನ್ನ ಮೊಮ್ಮಗ ಬಂದಿದ್ದಾನ? ಹ್ಞೂನವ, ಈಗ ದಡಲ್ಲನ ಹೇಳ್ದ ಏನ, ದಡಲ್ಲನ ಹೋಗ್ಬಿಟ್ಟು ನೋಡು. ಅಯ್ಯ ನನಗತಿ ಅವ ಬಂದು 2 ದಿನ ಆತು, ಸರಿ ತಮ್ಮ ಊಟ ಮಾಡಿಲ್ಲ, ಮನೆಗೆ ಬಂದಿಲ್ಲ. ಯಾಕೆ ತಮ್ಮ ಏನಾಗೈತಿ ಕೇಳವಂಗ. ಅವ ಇದಕ್ಕೆ ಹೋಗ್ಕನಂತ ನೋಡು, ಬೆಂಗ್ಳೂರ್ಗೆ ಹೋಗ್ಕನಂತ ಕೆಲ್ಸಕ್ಕೆ. ಅಯ್ಯ ಇದರ ಇಷ್ಟು ದಿನ ಬಿಟ್ಟ ಒಮ್ಮದೊಮ್ಮಗ್ಲ ಈಗ ಹತ್ತೈತನ ಅವಂಗ. ಹ್ಞೂ ಈಗ ಎಲ್ಲ ಹೊಲ್ದಾಗೆಲ್ಲ ಕೆಲಸ ಅದಾವ, ಅದು ಮುಗುದಿಂದ ಈಗ ಕಳೆ ಬರುತ್ತೆ, ಅದನ್ನ ಮಾರಿ ರೊಕ್ಕ ಕೊಡ್ತೀನಿ ತಡಿಯಪ್ಪ ಅಂತಂದ್ರೆ ತಡಿವಲ್ಲ. ಈಗ ನಾಳೆ ನಾಡ್ದು ಹೊಕ್ಕಿನಂತ ಅನ್ನಕತ್ತಾನ. ಅಲ್ಲ ಈಕಿ ಲಕ್ಷ್ಮಿ ಒಂದು ಮಾತು ಅಂದಾಳ ಅವಂಗ, ಬೈದಾಳ, ಅದಕ್ಕೆ ಅವ ಹೊಕ್ಕಿನಂತ ನಿಂತಾನ ನೋಡಿ. ಈಗ ನಾ ಆಗ ಹೇಳೀನಿ ನಿನ್ನ ಹೆಂಡತಿಗೆ, ಹೋಗ್ಲಿ ಬಿಡವ ಅಂತಂದ. ಅಲ್ಲ 2-3 ಸಲ ಆ ಹುಡುಗ ಬಂದಾಗ ಬರೀ ಅವ್ನ ಮುಂದೆ ಅನ್ನೋದು ಮಾಡ್ಯಾಳ. ಅದಕ್ಕೆ ಅದು ಪಾಪ ಹೊಕ್ಕಿನಂತ ನಿಂತೈತೆ ನೋಡು. ಇವ್ರ ಮನ್ಯಾಗಿನ ಹೆಣ್ಮಕ್ಳು ಇವ್ರು ಮಾಡೋದಿರ್ಲಿ ಮತ್ತು ನಮಗೆ ತಂದಿಡ್ತಾರೆ ನೋಡು. ಅಲ್ಲ ಮತ್ತು ಕೆಲ್ಸಕ್ಕೆ ಫೋನ್ ಬರೋದೈತಿ ಅಂತಂದು ಅನ್ನಕತ್ತಿದ್ದಲ್ಲ, ಫೋನ್ ಬಂತನ? ಯಾವ ಫೋನು ಬಂದಿಲ್ಲ. ಅವ ಇಲ್ಲ ಜಗಳ ಮಾಡಿದ್ದಕ್ಕೆ ಅವ್ರವ್ವ ಬೈದಿದ್ದಕ್ಕೆ ಮುನ್ಸ್ಕೊಂಡಾನ. ಅವ ಅಲ್ಲೇ ಹೋಗಿ ಅವ್ರ ದೋಸ್ತರ ರೂಮ್ನಾಗ ಇರ್ತಾನಂತ, ಇಲ್ಲ PG ಮಾಡ್ತಾನಂತ 1 ತಿಂಗಳು. 1 ತಿಂಗಳು PG ಹೊರಗಿದ್ದ ಅಲ್ಲೇ ಕೆಲಸ ಹುಡುಕೊಂಡು ಕೆಲಸ ಮಾಡ್ಕೊಂಡಿರ್ತೀನಿ ಅಂತಂದು ಅಂದವ. ಸೊಟ್ಟ ಬರೀ ಇದಾತ. ಅಲ್ಲ ಫೋನ್ ಬಂದಿಂದ ಹೋದ್ರಾತಿಲ್ಲ, ಸುಮ್ಮ ಈಗ ಹೋಗಲ್ಲಿ ಯಾಕೆ ರೊಕ್ಕ ಬಡಿದು ಅವರಿಗೆ 10,000 ಅದಾವಂತ. ಏನು ಮಾಡೋದು ತಗೊಂಡು? ಅದ ಭೀಮನ್ ಮಗ ಹೋಗ್ಯಾನಿಲ್ಲ, 6 ತಿಂಗಳು ಆತ, ಪಿಜಾಗ ರೊಕ್ಕ ಬಡದ್ ಸಾಕಾಗೈತಂತ ನೋಡು ಅವ್ರ ಅಪ್ಪಗೆ. ಏನು ಮತ್ತವ ಹೇಳಿದ್ರೆ ಕೇಳವಲ್ಲ ಯವ್ವ, ನಾರ ಏನು ಮಾಡಲಿ? ಈಕಿನೂ ಅಳ್ಕೋತ್ಕೊಂತಾಳ, ನನ್ನ ಮಗ ಹೊಕ್ಕಣ ಅಂತಂದ. ಅಲ್ಲ ಈಕಿ ಮಾಡೋದಿರ್ಲಿ, ನಾ ಇದನ್ನ ಮಾಡೋದಾಗತ್ತೆ ಮನ್ಯಾಗ. ನಾ ಬಯಸ್ಕೊಳ ನಿನ್ನ ಕಡೆ. ಬಿಡ ಅವ ಬರೋಣ ನನ್ನ ಕಡೆ ಕಳ್ಸ, ನಾ ಸ್ವಲ್ಪ ರಂಬಿಸ್ತೀನಿ. ಈಗ ಬ್ಯಾಡ ತಮ್ಮ, ಫೋನ್ ಬಂದಿಂದ ಹೋಗಿ ಅಂತಕ, ಇನ್ನೊಂದು ತಿಂಗಳು 2 ತಿಂಗಳು ಇರು ಅಂತಂದು ಹೇಳ್ತೀನಿ. ಅವ ನೀ ಏನ ಅನ್ಕೊಂಡಿ ಅವ ಭಾಳ ಅಂದ್ರೆ ಭಾಳ ಮಂಡವ. ಒಮ್ಮೆ ತಲೆಯಾಗ ಬಂತಂದ್ರೆ ಬಿಡುದ ಇಲ್ಲವ. ತಮ್ಮ ನೀ ಕಳ್ಸ, ನಾ ಮಾತಾಡ್ತೀನಿ ಒಂದ್ಸಲ. ಆಯ್ತಳ, ಅವ ಬರಲಿ, ನಿನ್ನ ಕಡೆ ಕಳಿಸ್ತೀನಿ. ಅದೇನು ಮಾತಾಡ್ತಿ ಮಾತಾಡು.